ಈಗ ಯಾವಾಗಲೂ ಅಷ್ಟೇ ದೇವರಿಗೆ ಅರ್ಕೆ ಕೊಡ್ತಾರಲ್ರಿ, ಅರ್ಕೆ ತೀರಿಸ್ತಾರಲ್ಲ. ಅರ್ಕೆ ತೀರಿಸೋದೇನಪ್ಪ ಅಂದರೆ ನಿನಗೆ ಕೋಳಿ ಕುರಿ ಕತ್ತರಿಸೋದು, ನಾವು ತಿನ್ನೋದು ದೇವ್ರ ಹೆಸರು ಹೇಳ್ಕೊಂಡು. ಮತ್ತು ಜೊತೆಗೆ ದೇವ್ರಿಗೆ ಅರ್ಕೆ ಕೊಡೋರು ಯಾರಿಗೇನೆ ಕೋಳಿ ಕುರಿಗಳನ್ನೇ ಕೊಡೋದು. ಹುಲಿ ಸಿಂಹ ಕೊಡ್ತಾರ? ಹುಲಿ ಸಿಂಹ ಯಾರು ಅಸಹಾಯಕರಿರ್ತಾರೆ ಅಂಥವ್ರನ್ನೇ ಶೋಷಣೆ ಮಾಡೋದು. ಇದು ಪ್ರಪಂಚದ ವಾಡಿಕೆ, ಹಿಂದಿಂದ ಬಂದ್ಬಿಟ್ಟೈತೆ. ಇವಾಗ ನಾವು ಬದಲಾಯಿಸೋಕ್ಕಾಗ್ತದ? ಏನನ್ನ ಅರ್ಕೆ ಎಲ್ಲನೇ ಹುಲಿ ಸಿಂಹ ಕೊಟ್ಟವ್ರೇನಪ್ಪ? ಕೋಳಿ ಕುರಿನೇ ಕೊಡೋದು ಅಲ್ವಾ? ಶೋಷಣೆನೂ ಅಷ್ಟೇ ಅವ್ರನ್ನೇ ಮಾಡೋದು. ಬಲಾಢ್ಯನ ಯಾರು ಶೋಷಣೆ ಮಾಡೋಕ್ಕಾಗಲ್ಲ, ಅವ್ರು ಒಳಗಾಗೋದು ಇಲ್ಲ. ಅವರು ಎಲ್ಲಿ ಡೈರಿ ಇದಕ್ಕೆ ಅಲ್ಲ, ಕಾನೂನು ಏನೈತೋ ಅದ್ರ ಪ್ರಕಾರ ಆಗಿರ್ತದಪ್ಪ. ಈಗ ಷಡಾಕ್ಷರಿ ನಾಮಿನಿ ಮಾಗಿ ಅಲ್ಲಿ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಪ್ರೆಸಿಡೆಂಟ್ ಆಗಿಲ್ವಾ? ಅದರಿಂದ ಬೈಲಾದಲ್ಲೇ ಇರ್ತದೆ. ಇವರೇ ಜನರಲ್ ಬಾಡಿಲಿ ಬೈಲ ಮಾಡಿರ್ತಾರೆ. ಎಷ್ಟು ಸ್ಟ್ರೆಂತ್ ಇರಬೇಕು, ಕಾನ್ಸ್ಟಿಟ್ಯೂನ್ಸಿಗಳು ಯಾವ್ಯಾವ ಇರಬೇಕು, ವೋಟರ್ಸ್ ಯಾರ್ಯಾರು ಇರಬೇಕು ಅಂತ ಬೈಲಾದಲ್ಲೇ ಇರ್ತದೆ. ಬಟ್ ಇಲ್ಲಿ ಜನರಲ್ ಬಾಡಿ ಮಾಡಿ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಮಾಡಿಸ್ಕೊಂಡಿರ್ತಾರೆ. ಅದು ಆ ರೀತಿ. ಅಲ್ಲಿ ಆಡಳಿತ ಮಂಡಳಿ ಸದಸ್ಯರು ಅಂತ ಇರುತ್ತೆ. ಇವನು ಆಡಳಿತ ಮಂಡಳಿ ಸದಸ್ಯ ಅಲ್ಲ. ನಂದೇನೋ ನಡೀತದಪ್ಪ, ಇನ್ನೊಬ್ರದ್ದು ನನಗೆ ಗೊತ್ತಿಲ್ಲ. ನಾನು ನಡೆಸೋನೆ, ಗೊತ್ತಾಯ್ತಾ? ನಾನೇನು ಯಾರನ್ನೇನು ಕೇಳೋದೇನಿಲ್ಲ. ನನಗೇನು ದೇವ್ರು ಸರಿ ಬುದ್ಧಿ ಕೊಡ್ತಾನೆ ಅದನ್ನು ನಾನು ಮಾಡೋನು ಅಲ್ವಾ? ಅಲ್ಲ ರೀ, ಒಬ್ಬ ದಲಿತರು ಅಧ್ಯಕ್ಷ ಆದರೆ ಇಷ್ಟೊಂದು ರಂಪ ಮಾಡ್ತಾರಲ್ಲ, ಇವ್ರಿಗೆ ದಲಿತರು ಒಟ್ಟು ಬೇಡವಾ ಇವ್ರಿಗೆಲ್ಲ? ಆಯ್ತಪ್ಪ, ಎಡಗೈ ಸಮುದಾಯದವ್ರಿಗೂ ಕೊಡ್ತಾರ, ಅವ್ರು ದಲಿತರಲ್ವಾ? ಸುಮ್ಮನೆ ಇವೆಲ್ಲ ರಾಜಕೀಯಕ್ಕೆ ಮಾತಾಡೋದೆಲ್ಲ ನಾನು ಇಷ್ಟಪಡೋದಿಲ್ಲ. ಯಾರಿಗೆ? ನನಗೆ ಅವ್ರಿಗೆ ಏನೈತೆ ನನಗೇನು ಗೊತ್ತು? ನನಗಂತೂ ಖುಷಿ ಇದೆ. ಹೌದಾ? ಬಿಟ್ಕೊಳ್ಳಿ ಹೇಳಿ, ಅಸೆಂಬ್ಲಿಗೆ ನಿಲ್ಸೋಣ ಎಡಗೈ ಸಮುದಾಯದವ್ರನ್ನ. 8 ಜನ ಏನಿದ್ವಿ, ಒಬ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಬರ್ಕೊಂಡಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ ನೋಡಿ. ಹಂಗಿದ್ಮೇಲೆ ಇಲ್ಲಿ ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಆಗೋರಪ್ಪ. ಎಷ್ಟವ್ರೆ ಕುರುಬರು, ಒಕ್ಕಲಿಗರು ಎಷ್ಟವ್ರೆ, ಲಿಂಗಾಯತ ಎಷ್ಟವ್ರೆ? ಮತ್ತೆ ಯಾಕೆ ಮಾಡೋರು ಇವರು ಚೀಫ್ ಮಿನಿಸ್ಟರ್ನ? ಮತ್ತೆ ಹಂಗೆ ಮಾಡ್ಕೋಬೇಕಾಗಿತ್ತಲ್ಲ. ಈಗ ನೋಡಿ, ನಾವು ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಆಗಿದೆ, ನಾವು ಸಂತೋಷ ಪಟ್ಟಿದ್ದೀವಿ. ನಾವೇ ಮಾಡ್ತಕ್ಕಂಥದ್ದಕ್ಕೆ ನಾವೇ ಜವಾಬ್ದಾರ. ನಾವು ಸುಮ್ಮನೆ ಯಾರನ್ನೋ ಮೇಲೆ ಹೇಳೋಕ್ಕೆ ಹೋಗಲ್ಲ. ವಿಶೇಷವಾಗಿ ನಾನೇ ಜವಾಬ್ದಾರ ಅಂತ ಹೇಳಿದ್ರು ನಾನೇನು ಅದಕ್ಕೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ಆದರೂ ಕೂಡ ಜಿಲ್ಲೆಯಲ್ಲಿ ಒಂದು ನಿರ್ಣಯ ಮಾಡುವಾಗ ನಾನು ಪರಮೇಶ್ ಇಬ್ಬರೇ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾನು ಡಾಕ್ಟರ್ ಪರಮೇಶು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತೀವಿ, ಗೊತ್ತಾಯ್ತಾ? ನಾವು ಈ ರೀತಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಮುಖ್ಯಮಂತ್ರಿಗಳು ಆಯ್ತಪ್ಪ, ನಿಮ್ಮ ಜಿಲ್ಲೆದು ನೀವು ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ರೆ, ನಾವು ಅವಕಾಶ ಕೊಟ್ಮೇಲೆ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಹೌದು, ಬೇರೆ ಏನಿದೆ? ಹೌದು. ಅವ್ರು ಹೇಳ್ತಾ ಇದ್ದಾರ ಅವ್ರು ಹೇಳಿದಾರೆ. ಅವ್ರು ಹೇಳಿದ್ಮೇಲೆ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಏನು ಅಧ್ಯಕ್ಷನ್ ಮಾಡಿದ್ದಾರೆ, ಅಧ್ಯಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪಾತ್ರ ಇದೆ. ನಂದು ಇದೆ, ಜಿಲ್ಲಾ ಮಂತ್ರಿದು ಇದೆ, ಮುಖ್ಯಮಂತ್ರಿಗಳದ್ದು ಇದೆ. MLAಗಳು ವಿಶ್ವಾಸಕ್ಕೆ ತಗೊಂಡೈತೋ ಬಿಟ್ಟೈತೋ ಅದನ್ನೆಲ್ಲ ಮುಂದೆ ಯಾವ ಥರ ತಗೊಂಡಿದ್ದೀವಿ, ಯಾವ ಥರ ಮಾತಾಡಿದ್ವಿ ಎಲ್ಲರ ಮುಂದೆ ಹೇಳೋಕ್ಕಾಗೋದಿಲ್ಲ. ಅಲ್ಲಪ್ಪ, ಒಂದು ದಲಿತರವನಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ಟರೆ ಅದನ್ನು ಆಕ್ಷೇಪಣೆ ಮಾಡ್ತಕ್ಕಂಥದ್ದು ಯಾರೇ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಅದು ಗೌರವ ತರೋದಿಲ್ಲ. ಅಲ್ಲ, ಅವರು ದಲಿತರು ಅನ್ನೋ ಪ್ರಶ್ನೆ ಇರ್ತಲ್ಲ ಸರ್. ನಾಮಿನಿ ಆದವರಿಗೆ ಏಕಾಏಕಿ ಕೊಟ್ಟರಲ್ಲ, ಹಾಗಾದ್ರೆ ಎಲೆಕ್ಷನ್ ಯಾಕೆ ಮಾಡಬೇಕಾಗಿತ್ತು? ಷಡಕ್ಷರಿಗೆ ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷನ್ ಮಾಡೋರಲ್ಲ, ಅವಾಗ ಯಾಕೆ ಇವ್ರು ನಾಮಿನಿ ಮಾಡಿ ಯಾಕೆ ಮಾಡ್ತೀರಂತ ಯಾರು ಪ್ರಶ್ನೆ ಮಾಡಲಿಲ್ಲ. ಆಗ ದಲಿತರಿಗೊಂದು ನ್ಯಾಯ, ಇನ್ನೊಂದು ಮುಂದುವರೆದ ಜಾತಿಯವ್ರಿಗೊಂದು ನ್ಯಾಯ ಇರ್ತದ. ಷಡಕ್ಷರಿ ಯಾರಪ್ಪ ಅಧ್ಯಕ್ಷರಾಗಿದ್ದಾರಲ್ಲ, ಯಾರು ಅವರೇನು ನಾಮಿನಿ ಅಲ್ವಾ? ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಮಿನಿ ಸದಸ್ಯನ ಅಧ್ಯಕ್ಷನ್ ಮಾಡ್ಬೋದು, ಜಿಲ್ಲಾ ಮಟ್ಟದಲ್ಲಿ ನಾಮಿನಿ ಸದಸ್ಯನ ಮಾಡಿ ಒಬ್ಬ ದಲಿತರನ್ನು ಅಧ್ಯಕ್ಷನ್ ಮಾಡಿದ್ರೆ ಅದಕ್ಕೆ ಆಕ್ಷೇಪಣೆ ಯಾಕೆ ಅಂತ.
ರಾಜಕಾರಣದಲ್ಲಿ ನೋಡಿ, ಅಧಿಕಾರ ಯಾರು ಬಾರಪ್ಪ ನಿನಗೆ ಕೊಡ್ತೀನಿ ಅಂತೇಳಿ ಕರೆದು ಯಾರು ಕೊಡಲ್ಲ. ಇರೋವನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ, ಇಲ್ಲದೆ ಇದ್ದವನು ಇರೋನಂತ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಸಂಘರ್ಷ ಅನ್ನೋದು. ಯಾರು ರಾಜಕೀಯ ಅಧಿಕಾರ ಮಾತ್ರ ಧಾರಾಳವಾಗಿ ನೀನು ಆಗಪ್ಪ ನನಗೆ ಬೇಡ ಅಂತ ಹೇಳ್ದಂಥದ್ದು ಕಾಲಗಳೆಲ್ಲ ಹೊರಟೋದು. ಈಗ ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಗಿತ್ತು, ನನಗೆ ಬೇಡ ಅಂತೇಳಿ ಮನಮೋಹನ್ ಸಿಂಗ್ ಮಾಡಿದ್ರು. ಅದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಹೆಜ್ಜೆ ಗುರುತುಗಳು ಇರ್ತವೆ ಆ ಥರ ತ್ಯಾಗ ಮಾಡಿದವ್ರದ್ದು. ಆದರೆ ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ರಾಜಕೀಯ ಅಧಿಕಾರನ ಎಲ್ಲರೂ ಕೂಡ ಇರೋರ ಹತ್ರ ಕಿತ್ಕೊಳ್ತಕ್ಕಂಥದ್ದೇನೆ ರಾಜಕಾರಣ, ಅದೇ ಸಂಘರ್ಷ. ರಾಮುಲುದು ಈಗ ನಾನು ಮಾಧ್ಯಮದ ಮೂಲಕ ನೋಡಿದೆ. ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು. ಅದು ಮನಸ್ತಾಪ ಬರ್ತಕ್ಕಂಥದ್ದಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಬೈ ಎಲೆಕ್ಷನ್ಗೆ ಬಂಗಾರ ಹನುಮಂತನ ಕ್ಯಾಂಡಿಡೇಟ್ ಮಾಡಿದ್ರು ಅಂತೇಳಿ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇರಬಹುದು ಅಂತ ನನ್ನ ಊಹೆ. ಇನ್ನು ಬೇರೆ ಬೇರೆ ಅವರವ್ರನ್ನೆಲ್ಲ ಜಂಟಿ ಬಿಸ್ನೆಸ್ಗಳು ಅವು ಇವು ಎಲ್ಲ ಇದ್ದಾವೆ, ಅದೆಲ್ಲರೂ ಬಂದಿರ್ಬೋದು, ಅಥವಾ ಈ ರಾಜಕೀಯದಲ್ಲಿ ಇದರಿಂದಾರು ಬಂದಿರಬಹುದು. ಆದರೆ ಒಂದು ಏನಂದರೆ, ರಾಮುಲು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಂಥವರು. ಅವರು ಕೂಡ BSR ಪಾರ್ಟಿನ ಪ್ರಾರಂಭ ಮಾಡಿ ಒಂದು 5-6 ಜನ MLAಗಳನ್ನು ಅವ್ರು ಗೆಲ್ಲಿಸ್ಕೊಂಡಿದ್ರು. ಅದರಿಂದ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ, ನಾಟ್ ಓನ್ಲಿ ಫಾರ್ ST ಕಮ್ಯುನಿಟಿ. ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದದಂಥದ್ದು ನಾನು ನೋಡಿದ್ದೀನಿ. ಮತ್ತು ಸಂಭಾವಿತ ಮನುಷ್ಯನೂ ಇದ್ದಾರೆ. ನನಗೂ ಅವ್ರಿಗೂ ಸುಮಾರು ಒಂದು 30-40 ವರ್ಷದಿಂದನೂ ಕೂಡ ಪರಸ್ಪರ ಪರಿಚಯನೂ ಇದೆ. ನಾವೆಲ್ಲ ಜೊತೆಯಲ್ಲೂ ಕೂಡ ನಾವು ಇದ್ದೋ. ಈಗ ಅವರೇನಾದ್ರು BJP ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವರೇನಾದ್ರು ಹೊರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನು ಸ್ವಾಗತ ಮಾಡ್ತೀನಿ.